ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ. ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ. 7 days 7 ದೋಸೆ ಸೀರೀಸ್ನ 5ನೇ ದಿನ ಯಾವ ದೋಸೆ ಮಾಡ್ಕೊಳ್ತಾ ಇದ್ದೀನಿ ಅಂತ ನೋಡ್ಕೊಂಡು ಬರೋಣ. ಆಲ್ರೆಡಿ ನಿಮಗೆ ಈ ಗ್ರೈನ್ಸ್ ನೋಡಿನೇ ಗೊತ್ತಾಗಿರುತ್ತೆ. ನೀವು ಅಂದ್ಕೊಂಡಿರುವ ಹಾಗೇನೆ ಟುಡೇಸ್ ಸ್ಪೆಷಲ್ ಮಲ್ಟಿಗ್ರೈನ್ ದೋಸೆ. ಹೆಲ್ದಿ, ಟೇಸ್ಟಿ, ಕ್ರಿಸ್ಪಿ, ಮಾರ್ನಿಂಗ್ ಅಂತೂ ಫುಲ್ ಎನರ್ಜಿ ಕೊಡುವಂಥ ದೋಸೆ ಈ ಮಲ್ಟಿಗ್ರೈನ್ ದೋಸೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ, ಯಾಕಂದರೆ ಇದು ಸೂಪರ್ ಟೇಸ್ಟಿ ಮತ್ತು ಹೆಲ್ದಿ ಕೂಡ. ತುಂಬ ಜನ ಬೇರೆ ಬೇರೆ ಧಾನ್ಯಗಳನ್ನು ಹಾಕಿ ಈ ಮಲ್ಟಿಗ್ರೈನ್ ದೋಸೆಯನ್ನು ಮಾಡ್ತಾರೆ. ನಾನು ಯಾವ ರೀತಿ ಯಾವೆಲ್ಲ ಧಾನ್ಯಗಳನ್ನು ಹಾಕಿ ಮಲ್ಟಿಗ್ರೈನ್ ದೋಸೆ ಮಾಡ್ಕೊಂಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. 1 ಕಪ್ಪು ರೇಷನ್ ಬೇಳ್ತಿಗೆ ಈ ಥರ ಸಣ್ಣ ಚಟ್ನಿ ಕಪ್ಪಲ್ಲಿ 1 ಕಪ್ಪು ಉದ್ದಿನಬೇಳೆ, 1 ಕಪ್ಪು ತೊಗರಿಬೇಳೆ, 1 ಕಪ್ಪು ಹೆಸರು ಕಾಳು, 1 ಕಪ್ಪು ಕಡಲೆಬೇಳೆ, 1 ಕಪ್ಪು ಸಾಗು, 1 ಕಪ್ಪು ಬ್ಲ್ಯಾಕ್ ಕಡಲೆ, 1 ಸ್ಪೂನು ಮೆಂತೆ, ಇದನ್ನೆಲ್ಲವನ್ನು ಹಾಕಿ 3ರಿಂದ 4 ಸಲ ಚೆನ್ನಾಗಿ ತೊಳೆದು ಓವರ್ನೈಟ್ ನೆನೆ ಹಾಕಿಟ್ಟಿದ್ದೆ. ಇದು ಸಾಧಾರಣವಾಗಿ 5ರಿಂದ 6 ಗಂಟೆ ನೆನೆ ಹಾಕಿದರೆ ರುಬ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈ ಬೌಲಲ್ಲಿ ಮಲ್ಟಿಗ್ರೈನನ್ನೆಲ್ಲ ಹಾಕಿದಾಗ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬ ಖುಷಿ ಆಯಿತು ಕೂಡ. ಹಾಗೆ ಓವರ್ನೈಟ್ ನೆನೆ ಹಾಕಿಟ್ಟಿದ್ದೆ. ಸಾಧಾರಣವಾಗಿ ಇದು 5ರಿಂದ 6 ಗಂಟೆಗಳಷ್ಟು ಕಾಲ ನೆನೆ ಹಾಕಿದರೆ ಚೆನ್ನಾಗಿ ಸಾಫ್ಟಾಗಿ ರುಬ್ಬೋದಕ್ಕೆ ಈಸಿ ಆಗುತ್ತೆ. ಹಾಗೆ ಮರುದಿವಸ ಬೆಳಗ್ಗೆ ನೆನೆ ಹಾಕಿಟ್ಟಂತಹ ಮಲ್ಟಿಗ್ರೈನು ತುಂಬ ಚೆನ್ನಾಗಿ ನೆಂದಿತ್ತು. ಕೆಲವೊಂದು ಕಾಳುಗಳು, ಧಾನ್ಯಗಳು ಚೆನ್ನಾಗಿ ಉಬ್ಬಿಕೊಂಡು ಸಾಫ್ಟಾಗಿ ಬಂದಿತ್ತು ಕೂಡ. ಆ್ಯಸ್ ಯೂಶ್ವಲ್ ಬೆಳಗ್ಗೆ ನನ್ನ ಡೈಲಿ ರುಟೀನನ್ನು ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಕಾಮಾಗಿ ನನ್ನ ಕೆಲಸವನ್ನು ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ನಾನು ಸಾಧಾರಣವಾಗಿ 5 ಕಾಲಕ್ಕೆಲ್ಲ ಎದ್ದೇಳ್ತೀನಿ. ನಮಗೆ ಸ್ನಾನ ಮಾಡೋದಕ್ಕೆ ಹಂಡೆಗೆ ಬಿಸಿನೀರು ಕಾಯಿಸೋದಕ್ಕೆ ಅಂತ ಬೆಂಕಿ ಹಾಕೋದಕ್ಕಿದೆ. ಅದು ಬೆಂಕಿ ಎಲ್ಲ ಹಾಕಿಬಿಟ್ಟು ನೆಕ್ಸ್ಟ್ ಬ್ರಷ್ ಎಲ್ಲ ಮಾಡಿಬಿಟ್ಟು ನಾನಿಲ್ಲಿ ಕಿಚನಿಗೆ ಬಂದು ಬೆಳಗ್ಗಿನ ತಿಂಡಿಯನ್ನು ತಯಾರು ಮಾಡ್ಕೊಳ್ತಾ ಇರೋದು. ಹಾಗೆ ಇವತ್ತು ಎದ್ದು ಸ್ವಲ್ಪ ಹೊತ್ತಿಗೆ ಭಾರ್ಗವ್ ಕೂಡ ಎದ್ದ. ನಮ್ಮೂರಲ್ಲಿ ಕೆಲವೊಂದು ದಿನ ಚಳಿ ಇರುತ್ತೆ. ಚಳಿಗೆ ನಾವು ಎದ್ದ ಕೂಡಲೇ ಮಕ್ಕಳು ಕೂಡ ಎದ್ದೇಳ್ತಾರೆ. ಹಾಗೆ ಇವತ್ತು ಅವನು ಕೂಡ ಎದ್ದು ಸ್ವಲ್ಪ ನನಗೆ ಬೆಳಗ್ಗಿನ ಕೆಲಸಕ್ಕೆ ಡಿಲೇ ಆಗೋಯಿತು. ಹಾಗೆ ಅವನನ್ನು ನಿದ್ದೆ ಮಾಡಿಸಿ ನೆಕ್ಸ್ಟ್ ಕಿಚನಿಗೆ ಬಂದು ಇಲ್ಲಿ ಕೆಲಸವನ್ನು ಕಂಟಿನ್ಯೂ ಮಾಡ್ಕೊಳ್ತಾ ಇರುವಂಥದ್ದು. ಹಾಗೆ ಈ ವಿಡಿಯೋದಲ್ಲಿ ಮಲ್ಟಿಗ್ರೈನ್ ದೋಸೆಯಲ್ಲಿ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಕ್ವಿಕ್ಕಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮಲ್ಟಿಗ್ರೈನ್ ದೋಸೆಯಲ್ಲಿ ಪೌಷ್ಟಿಕಾಂಶ ತುಂಬ ಹೆಚ್ಚಿದೆ. ಹಾಗೆ ಒಂದೇ ದೋಸೆಗೆ ನಾವು ಹಲವು ಧಾನ್ಯಗಳನ್ನು ಹಾಕೋದ್ರಿಂದ ನ್ಯಾಚುರಲ್ ಆಗಿ ಕ್ಯಾಲ್ಶಿಯಂ ಆಗಲಿ, ಐರನ್, ಫೈಬರ್, ಪ್ರೋಟೀನ್ ಈ ರೀತಿಯ ಎಲ್ಲ ಪೌಷ್ಟಿಕಾಂಶ ಈ ಒಂದೇ ಮಲ್ಟಿಗ್ರೈನ್ ದೋಸೆಯಲ್ಲಿ ಸಿಗುತ್ತೆ. ನೆಕ್ಸ್ಟ್ ಮಲ್ಟಿಗ್ರೈನ್ ದೋಸೆ ಫೈಬರ್ ಜಾಸ್ತಿ ಇರೋದ್ರಿಂದ ಬೆಳಗ್ಗೆ ತಿಂದರೆ ಮಧ್ಯಾಹ್ನದವರೆಗೂ ಹಸಿವಂತೂ ಆಗೋದೇ ಇಲ್ಲ. ನೆಕ್ಸ್ಟ್ ಹೆಚ್ಚು ಫೈಬರ್ ಇರುವ ಕಾರಣದಿಂದ ಮಲ್ಟಿಗ್ರೈನ್ ದೋಸೆ ತೂಕ ಇಳಿಸೋವರಿಗೆ ಅಥವಾ ತೂಕ ಕಂಟ್ರೋಲ್ ಮಾಡುವವರಿಗೆ, ಡಯಟ್ ಎಲ್ಲ ಮಾಡ್ತಾರಲ್ವ ಅವರಿಗೆ ತುಂಬ ಅಂದರೆ ತುಂಬ ಸಹಾಯ ಮಾಡುತ್ತೆ. ಶರೀರಕ್ಕೆ ಸಸ್ಟೈನ್ಡ್ ಎನರ್ಜಿ ಕೊಡುತ್ತೆ. ಸಿಂಗಲ್ ಗ್ರೇನಿಗೆ ಹೋಲಿಸಿದರೆ, ಅಂದರೆ ನಾವು ಇವಾಗ ಅಕ್ಕಿ ದೋಸೆ ಮಾಡೋದಾಗಲಿ ಇಲ್ಲ ಗೋಧಿ ದೋಸೆ ಮಾಡೋದಾಗಲಿ ಈ ಥರ ಸಿಂಗಲ್ ಗ್ರೇನ್ ದೋಸೆಗೆ ಇದನ್ನು ಹೋಲಿಸಿದರೆ ಮಲ್ಟಿಗ್ರೈನ್ ದೋಸೆ ತುಂಬ ಅಂದರೆ ತುಂಬ ಎನರ್ಜಿ ಕೊಡುತ್ತೆ. ಇದು ಸ್ಲೋ ರಿಲೀಸ್ ಆಗಿ ಎನರ್ಜಿ ಕೊಡುವಂಥದ್ದು. ಹಾಗೆ ಯಾರಿಗೇ ಆಗಲಿ ಇದು ಮಲ್ಟಿಗ್ರೈನ್ ದೋಸೆ ತಿಂದರೆ ದಿನಪೂರ್ತಿ ಕೆಲಸಕ್ಕಂತೂ ಕಂಟಿನ್ಯೂಸ್ ಆಗಿ ಎನರ್ಜಿ ಕೊಡೋದಕ್ಕಂತೂ ಡೌಟೇ ಇಲ್ಲ. ಹಾಗೆ ಜೀರ್ಣಕ್ರಿಯೆಗೆ ಕೂಡ ತುಂಬ ಉತ್ತಮ. ಹಾಗೆ ಶುಗರ್ ಇಲ್ಲ BP ಇರುವವರಿಗೆ ಸೇಫ್ ಆಪ್ಷನ್ ಅಂದರೆ ಮಲ್ಟಿಗ್ರೈನ್ ದೋಸೆ. ಕೆಲವೊಂದು ಸಲ ಸಿಂಗಲ್ ಗ್ರೇನ್ ದೋಸೆಯಿಂದ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಬಟ್ ಈ ಥರ ಮಲ್ಟಿಗ್ರೈನ್ ದೋಸೆಯಲ್ಲಿ ಯಾವುದೇ ತರಹದ ಸೈಡ್ ಎಫೆಕ್ಟ್ ಇಲ್ಲ, ಸೇಫ್ ಆಪ್ಷನ್ ಇದು. ಡಯಾಬಿಟೀಸ್ ಇರುವವರು ಶುಗರ್ ಸ್ಪೈಕ್ ಆಗಲ್ಲ. ಶುಗರ್ ಸ್ಪೈಕ್ ಆಗೋದಿಲ್ಲ ಅಂದರೆ BP ಕೂಡ ಸಡನ್ನಾಗಿ ಇನ್ಕ್ರೀಸ್ ಆಗಲ್ಲ. ಹಾಗಾಗಿ ಈ ಮಲ್ಟಿಗ್ರೈನ್ ದೋಸೆ ಶುಗರ್ ಇಲ್ಲ BP ಇರುವವರಿಗೆ ತುಂಬ ಆರೋಗ್ಯಕ್ಕೆ ಉತ್ತಮ. ಇಲ್ಲಿ ನಾನು ಇವತ್ತು ಮಲ್ಟಿಗ್ರೈನ್ ದೋಸೆಯನ್ನು ಮಿಕ್ಸಿಯಲ್ಲಿ ರುಬ್ಕೊಳ್ತಾ ಇದ್ದೇನೆ. ಹಾಗೆ ಆಲ್ರೆಡಿ ನೆನೆಸಿಟ್ಟಿರುವಂತಹ ಮಲ್ಟಿಗ್ರೈನನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ಶುಂಠಿ, 2ರಿಂದ 3 ಗಾಂಧಾರಿ ಮೆಣಸು, ಸ್ವಲ್ಪ ಕಾಯಿ ತುರಿ, ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಕೂಡ ಸೇರಿಸಿಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೇನೆ. ಹಲವಾರು ಧಾನ್ಯಗಳ ಪೋಷಕಾಂಶ ಒಂದೇ ದೋಸೆಯಲ್ಲಿ ಸಿಗೋದ್ರಿಂದ ಮಕ್ಕಳ ಗ್ರೋತಿಗೆ, ಹಿರಿಯರ ಆರೋಗ್ಯಕ್ಕೆ, ಜೊತೆಗೆ ನಮ್ಮ ಆರೋಗ್ಯಕ್ಕೂ ಕೂಡ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಜೊತೆಗೆ ಎನರ್ಜಿ ಬೂಸ್ಟರ್ ಅಂತ ಕೂಡ ಹೇಳ್ಬೋದು. ಬೆಳಗ್ಗೆ ನಾವು ಏನು ತಿಂತೀವೋ ಅದೇ ನಮ್ಮ ಫುಲ್ ಡೇ ಮೂಡನ್ನು ಡಿಸೈಡ್ ಮಾಡುತ್ತೆ.
ರುಬ್ಕೊಂಡಿರುವಂತಹ ಮಲ್ಟಿಗ್ರೇನ್ ದೋಸೆ ಹಿಟ್ಟನ್ನು ಇಲ್ಲಿ ದೊಡ್ಡ ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ನೆಕ್ಸ್ಟ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಮಿಕ್ಸ್ ಮಾಡಿಕೊಂಡ್ರಾಯ್ತು. ಇಲ್ಲಿ ತುಂಬ ತೆಳುವಾಗಿ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ದೋಸೆ ಚೆನ್ನಾಗಿ ಬರಲ್ಲ. ಸ್ವಲ್ಪ ದಪ್ಪ ಆಗಿ ಹಿಟ್ಟಿದ್ರೆ ದೋಸೆ ಕೂಡ ಸಾಫ್ಟಾಗಿ ಕ್ರಿಸ್ಪಿಯಾಗಿ ರೆಡಿ ಮಾಡ್ಕೊಳ್ಳೋಕ್ಕಾಗುತ್ತೆ. ಚಟ್ನಿ ಮಾಡ್ಕೊಳ್ಳೋದಕ್ಕೆ ಅಂತ ಇಲ್ಲಿ ಸಣ್ಣ ಜಾರು ತಗೊಂಡು 1 ಕಪ್ ತೆಂಗಿನಕಾಯಿ ತುರಿ, ಸಣ್ಣ ತುಂಡು ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಳಿ, ಬ್ಯಾಡಗಿ ಮೆಣಸು, ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇಲ್ಲಿ ಚೆನ್ನಾಗಿ ರುಬ್ಕೊಂಡು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಸಿಂಪಲಾಗಿ ಒಗ್ಗರಣೆಯನ್ನು ಕೂಡ ಕೊಟ್ಕೊಂಡಿದ್ದೀನಿ. ಚಟ್ನಿಯನ್ನು ಸೈಡಲ್ಲಿ ಎತ್ತಿಟ್ಟು ನೆಕ್ಸ್ಟ್ ಇಲ್ಲಿ ದೋಸೆ ಮಾಡ್ಕೊಳ್ಳೋದಕ್ಕೆ ಅಂತ ಕಬ್ಬಿಣದ ತವವನ್ನು ಒಲೆಯ ಮೇಲೆ ಇಟ್ಟು ಕಬ್ಬಿಣದ ತವ ಸ್ವಲ್ಪ ಬಿಸಿ ಆದ ಕೂಡಲೇ ಮೇಲಿಂದ ತೆಂಗಿನ ಎಣ್ಣೆಯನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿ ನೆಕ್ಸ್ಟ್ ಇಲ್ಲಿ ತೆಳುವಾಗಿ ದೋಸೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ನಿಜ ದೋಸೆ ಅಂತೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ತುಂಬ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಕೂಡ ಬಂದಿರುತ್ತೆ. ನಿಜವಾಗ್ಲೂ ಎನರ್ಜಿ ಬೂಸ್ಟರ್ ಅಂತಲೇ ಹೇಳ್ಬೋದು. ಯಾರೆಲ್ಲ ಇನ್ನೂ ಟ್ರೈ ಮಾಡಿಲ್ಲ ಖಂಡಿತವಾಗ್ಲೂ ಟ್ರೈ ಮಾಡಿ. ನಿಮಗೂ ಕೂಡ ನಾನು ಹೇಳಿದಂತಹ ಹೆಲ್ತ್ ಬೆನಿಫಿಟ್ಸ್ ಈ ಒಂದು ದೋಸೆಯಿಂದ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ದೋಸೆ ಬೇಯುವ ಟೈಮಲ್ಲಿ ಮೇಲಿಂದ ತುಪ್ಪ ಇಲ್ಲ ಎಣ್ಣೆಯನ್ನು ಹಾಕಿಬಿಟ್ಟು ಇನ್ನೊಂದು ಸೈಡು ಕೂಡ ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ. ನಾನಿಲ್ಲಿ ದೋಸೆಗೆ ತುಪ್ಪವನ್ನು ಹಾಕ್ಕೊಂಡು 2 ಸೈಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಟೇಸ್ಟಿಯಾಗಿರುವಂತಹ ಸಾಫ್ಟ್ ಆಗಿರುವಂತಹ ಮಲ್ಟಿಗ್ರೈನ್ ದೋಸೆ ಕೂಡ ರೆಡಿಯಾಗಿರುತ್ತೆ. ನಾನು ಇದಕ್ಕೆ ಕೆಂಪು ಚಟ್ನಿ ಆಲ್ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಜೊತೆಗೆ ಜೇನುತುಪ್ಪವನ್ನು ಹಾಕಿಬಿಟ್ಟು ದೋಸೆಯನ್ನು ಸರ್ವ್ ಮಾಡ್ಕೊಂಡಿದ್ದೆ. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿ ಬಂದಿತ್ತು. ತುಂಬ ಸಾಫ್ಟಾಗಿ ಕೂಡ ಬಂದಿರುತ್ತೆ. ನೀವು ಕೂಡ ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಯಾವ ಥರ ಬಂದಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ದೋಸೆ ಎಲ್ಲ ರೆಡಿ ಮಾಡಿಟ್ಟು ನಾನು ಆ್ಯಸ್ ಯೂಶ್ವಲ್ ಹೊರಗಡೆ ಸಿಟ್ಔಟಲ್ಲಿ ಕೂತು ಟೈಮ್ ಇತ್ತು ಅಂತಂದರೆ ಕೂತು ತಿಂತಾ ಇರ್ತೀನಿ. ನನಗೆ ಈ ಥರ ಹೊರಗಡೆ ಬಂದು ಪ್ರಕೃತಿ ಜೊತೆ ಈ ಥರ ಟೈಮ್ ಸ್ಪೆಂಡ್ ಮಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನಿವತ್ತು ಇದು ಮೊದಲನೇ ಸಾರಿ ಮಲ್ಟಿಗ್ರೈನ್ ದೋಸೆ ಮಾಡ್ಕೊಳ್ತಾ ಇರೋದು. ನನ್ನ ಸಿಸ್ಟರು ಮಲ್ಟಿಗ್ರೈನ್ ದೋಸೆ ವೀಕ್ಲಿ ಒಂದ್ಸಲ ಎಲ್ಲ ಮಾಡ್ತಾ ಇರ್ತಾಳೆ. ಸೊ ಅವಳು ಯಾವ ಥರ ಮಲ್ಟಿಗ್ರೈನನ್ನೆಲ್ಲ ಯೂಸ್ ಮಾಡ್ತಾಳೆ ಅಂತ ಕೇಳಿಬಿಟ್ಟು ಎಷ್ಟು ರೇಷಿಯೋದಲ್ಲಿ ಹಾಕ್ತಾಳೆ ಅಂತ ಕೇಳಿಬಿಟ್ಟು ನಾನಿಲ್ಲಿ ಇವತ್ತು ಮಲ್ಟಿಗ್ರೈನ್ ದೋಸೆ ಮಾಡ್ತಾ ಇರೋದು. ಮಲ್ಟಿಗ್ರೈನ್ ದೋಸೆಗೆ ಬೇರೆ ಬೇರೆ ಧಾನ್ಯಗಳನ್ನು ಸೇರಿಸಿ ಕೂಡ ಮಾಡ್ಕೊಳ್ತಾರೆ. ನಾನು ಹಾಕಿರುವ ಧಾನ್ಯಗಳಲ್ಲದೆ ಬೇರೆ ಧಾನ್ಯಗಳಂದರೆ ಗೋಧಿ, ರಾಗಿ, ಬಟಾಣಿ, ಆರೆಂಜ್ ಕಲರ್ನ ಬೇಳೆ ಬರುತ್ತೆ ಅಲ್ವಾ ಮೈಸೂರು ಬೇಳೆ, ಶೇಂಗಾ ಬೀಜ, ಡ್ರೈ ಫ್ರೂಟ್ಸ್ ಅಂದರೆ ಬಾದಾಮಿ, ಹೆಸರು ಕಾಳು, ಪೇಪರ್ ಅವಲಕ್ಕಿ ಈ ತರಹದ ಧಾನ್ಯಗಳನ್ನು ಕೂಡ ಸೇರಿಸ್ಕೊಂಡು ಮಲ್ಟಿಗ್ರೈನ್ ದೋಸೆ ಮಾಡ್ತಾರೆ. ಇಂಥದ್ದೇ ಧಾನ್ಯಗಳಿರಬೇಕು ಅಂತ ಇಲ್ಲ, ನಮ್ಮ ಜೊತೆ ಯಾವ ತರಹದ ಧಾನ್ಯಗಳು ಇರುತ್ತೆ ಅದನ್ನು ಹಾಕಿಬಿಟ್ಟು ಮಲ್ಟಿಗ್ರೈನ್ ದೋಸೆ ಮಾಡ್ಕೊಳ್ಬೋದು. ನನ್ನ ಜೊತೆ ಯಾವ ತರಹದ ಧಾನ್ಯಗಳೆಲ್ಲ ಇತ್ತು ಅದನ್ನು ಇವತ್ತು ಸೇರಿಸ್ಬಿಟ್ಟು ಮಲ್ಟಿಗ್ರೈನ್ ದೋಸೆ ಮಾಡ್ಕೊಂಡಿರುವಂಥದ್ದು. ಪದೇ ಪದೇ ಹೇಳ್ತಾ ಇದ್ದೀನಿ, ಈ ಮಲ್ಟಿಗ್ರೈನ್ ದೋಸೆ ಸಾಫ್ಟಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಆರಾಮ್ಸೆ ವೀಕ್ಲಿ ಒಂದ್ಸಲ ಇದನ್ನು ಮಾಡಿಕೊಂಡು ತಿನ್ಬೋದು. ನಾನು ತಿಂಡಿ ತಿಂದು ಮುಗಿಸಿದ ಮೇಲೆ ರಾಘವನ ಟಿಫಿನ್ ಬಾಕ್ಸನ್ನು ರೆಡಿ ಮಾಡಿಟ್ಟು, ಅಂದರೆ ಅವನಿಗೆ ಮಧ್ಯಾಹ್ನಕ್ಕೆ ಊಟ ಸ್ಕೂಲಲ್ಲೇ ಸಿಗುತ್ತೆ. ನಾನು 11 ಗಂಟೆ ಸ್ನ್ಯಾಕ್ಸನ್ನು ರೆಡಿ ಮಾಡಿಟ್ಟು ಕಳಿಸ್ತೀನಿ. ಅವನಿಗೆ ಮತ್ತು ಹಸ್ಬೆಂಡಿಗೆ ದೋಸೆ ಎಲ್ಲ ಕೊಟ್ಟು ಅವರು ಕೂಡ ರಾಘವನ್ನ ಡ್ರಾಪ್ ಮಾಡೋದಕ್ಕೆ ಸ್ಕೂಲ್ ವ್ಯಾನ್ಗೆ ಡ್ರಾಪ್ ಮಾಡೋದಕ್ಕೆ ಅಂತ ಹೊರಟು ಹೋದರು. ಬರ್ತಾ ಹಾಲು ಕೂಡ ತೊಗೊಂಡು ಬರ್ತಾರೆ. ನೆಕ್ಸ್ಟ್ ಇಲ್ಲಿ ಅಮ್ಮ ದೇವರಿಗೆ ಪೂಜೆ ಮಾಡೋದಕ್ಕೆ ಅಂತ ಹೂವು ಕೊಯ್ದು ಅಪ್ಪ ತಗೊಂಡೋಗಿ ದೇವರ ಕೋಣೆಯಲ್ಲಿ ಇರ್ತಾರೆ. ಇದು ಡೈಲಿ ರುಟೀನ್ ಅವ್ರದ್ದು. ಹಾಗೆ ನನ್ನ ಅಪ್ಪಂಗೆ ನನ್ನ ವ್ಲಾಗಲ್ಲಿ ಬರೋದಕ್ಕೆ ತುಂಬ ಇಷ್ಟ. ತುಂಬ ಸಲ ಆಪ್ಷನ್ ಸಿಗಲ್ಲ, ಬಟ್ ಅವರಿಗೆ ಈ ಥರ ವೀಡಿಯೋದಲ್ಲಿ ಫೋಟೋ ತೆಗೆಯೋದಂದರೆ ಸಿಕ್ಕಾಪಟ್ಟೆ ಇಷ್ಟ ಇರುತ್ತೆ. ಹಾಗೆ 1-2 ಫೋಟೋ ಕೂಡ ತೆಗೆದೆ, ಹಾಗೆ ವ್ಲಾಗಲ್ಲಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹೀಗೆ ನನ್ನ ನೆಕ್ಸ್ಟ್ ಮನೆಯ ಕೆಲಸಗಳು ಮುಂದುವರಿತಾ ಹೋಗುತ್ತೆ. ಬೆಳಿಗ್ಗೆ ಇದ್ದಾಗಲೇ ನಾನು ಈ ಥರ ವಾಷಿಂಗ್ ಮಿಷನಲ್ಲಿ ಡ್ರೆಸ್ಸನ್ನು ಒಗೆಯೋದಕ್ಕೆ ಹಾಕ್ತೀನಿ. ನಂದು ಈ ಥರ ರಾಘವಂದು ಸ್ಕೂಲಿಗೆ ಬಿಡುವ ಟೈಮಲ್ಲಿ ವಾಷಿಂಗ್ ಮಿಷನ್ದು ಡ್ರೆಸ್ ಕೂಡ ಒಗೆದು ರೆಡಿಯಾಗಿರುತ್ತೆ. ಬಿಸಿಲಿರುತ್ತೆ ಅಲ್ವಾ, ಹಾಗಾಗಿ ಬಿಸಿಲಿಗೆ ಒಣಗಿ ಹಾಕ್ತೀನಿ. ಮಧ್ಯಾಹ್ನದಷ್ಟೊತ್ತಿಗೆ ಬಟ್ಟೆ ಒಣಗಿ ಸಿಗುತ್ತೆ. ಹಾಗೆ ಇವತ್ತಿನ ಸಿಂಪಲ್ ಆಗಿರುವಂತಹ ಈ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಡೇ 5 ಮಲ್ಟಿಗ್ರೈನ್ ದೋಸೆ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಪೂರ್ತಿ ನೋಡಿ ಸಪೋರ್ಟ್ ಮಾಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋವನ್ನು ಕೂಡ ಇಲ್ಲಿಗೆ
ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.